ನೋಡಿ, ನಿನ್ನೆ ಮಧ್ಯರಾತ್ರಿ ವರ್ಗಾವಣೆ ಆದೇಶವನ್ನು ಹೊರಡಿಸ್ತಾರೆ. ಆದರೆ ಬೆಳಗ್ಗೆ ಕಮಿಷನರ್ ಕಡೆಯಿಂದ ತಡೆಯಾಗಿದೆ. ನೋಡಿ, ವರ್ಗಾವಣೆ ಆಗಿದ್ದ ಅಧಿಕಾರಿಗಳಿಗೆ ಬೆಂಗಳೂರು ಕಮಿಷನರ್ ಶಾಕ್ ಕೊಟ್ಟಿದ್ದಾರೆ. ವಾಕಿ ಮೂಲಕ ಕಮಿಷನರ್ ದಯಾನಂದ್ ಆದೇಶವನ್ನು ರವಾನೆ ಮಾಡಿದ್ದಾರೆ. ಮಧ್ಯರಾತ್ರಿ 33 ಡಿವೈಎಸ್ಪಿ ಜೊತೆಗೆ 132 ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಮಾಡಲಾಗಿತ್ತು ನಿನ್ನೆ ಮಧ್ಯರಾತ್ರಿ. ಮುಂಬರುವಂಥ ಎಲೆಕ್ಷನ್ಗೆ ಅಡೆತಡೆಯ ಹಿನ್ನೆಲೆ ತಾತ್ಕಾಲಿಕವಾಗಿ ಈಗ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಪೈಕಿ ನಗರಕ್ಕೆ ಟ್ರಾನ್ಸ್ಫರ್ ಜೊತೆಗೆ ನಗರದಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆದವರಿಗೆ ಸದ್ಯಕ್ಕೆ ರಿಲೀವ್ಗೆ ಓಕೆ ನೀಡಲಾಗಿದೆ. ವರ್ಗಾವಣೆಯಾದ ಕೆಲ ಅಧಿಕಾರಿಗಳು ವರ್ಗಾವಣೆಯಲ್ಲಿ ಗೊಂದಲ ಇದೆ. ಹಾಗಾಗಿ ಕೆಲ ಅಧಿಕಾರಿಗಳು ಮೂಲ ಕ್ಷೇತ್ರ ಜೊತೆಗೆ 3 ವರ್ಷ ಕಾರ್ಯನಿರ್ವಹಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ತಾತ್ಕಾಲಿಕ ತಡೆಯನ್ನು ಈಗ ಕಮಿಷನರ್ ಬಿ ದಯಾನಂದ್ ಕೊಟ್ಟಿರುವಂಥದ್ದು. ಮಧ್ಯರಾತ್ರಿ ವರ್ಗಾವಣೆಯ ಆದೇಶವನ್ನು ಹೊರಡಿಸ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಕಮಿಷನರ್ ಕಡೆಯಿಂದ ತಡೆಯಾಜ್ಞೆ ಅಂದರೆ ತಡೆ ಹಿಡಿದಿದ್ದಾರೆ ಅಂತೇಳಿ. ವರ್ಗಾವಣೆ ಆಗಿದ್ದ ಅಧಿಕಾರಿಗಳಿಗೆ ಬೆಂಗಳೂರು ಕಮಿಷನರ್ ಶಾಕ್ ಕೊಟ್ಟಿದ್ದಾರೆ. ವಾಕಿ ಮೂಲಕ ಕಮಿಷನರ್ ದಯಾನಂದ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಮಧ್ಯರಾತ್ರಿ 33 ಡಿವೈಎಸ್ಪಿ 132 ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಮಾಡಬೇಕು, ವರ್ಗಾವಣೆ ಆಗಿದೆ ಅಂತೇಳಿ ಆದೇಶ ಪ್ರತಿ ಕೂಡ ಸಿಕ್ಕಿತ್ತು ನಮಗೆ. ಇದೆಲ್ಲ ಆದ ನಂತರ ಈಗ ಸದ್ಯಕ್ಕೆ ತಡೆ ಹಿಡಲಾಗಿದೆ. ಮುಂಬರುವಂಥ ಎಲೆಕ್ಷನ್ಗೆ ಅಡೆತಡೆಯ ಹಿನ್ನೆಲೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಈ ಪೈಕಿ ನಗರಕ್ಕೆ ಟ್ರಾನ್ಸ್ಫರ್ ಜೊತೆಗೆ ನಗರದಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆದವರಿಗೆ ಸದ್ಯಕ್ಕೆ ರಿಲೀವ್ ಆಗಿ ಕೋಕ್ ನೀಡಲಾಗಿದೆ. ವರ್ಗಾವಣೆ ಆದ ಕೆಲ ಅಧಿಕಾರಿಗಳು ವರ್ಗಾವಣೆಯಲ್ಲಿ ಗೊಂದಲ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೇಡ ಅಂಥೇಳಿ ಈಗ ಸದ್ಯಕ್ಕೆ ಈ ಒಂದು ಆದೇಶ ಏನಿದೆಯಲ್ಲ ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.